ನಮ್ ಜೊತೆ ತುಳು ಸಂಶೋಧಕಿಯಾಗಿರುವಂತಹ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿದ್ದಾರೆ. ಮೇಡಮ್, ಕಾಂತಾರ ಸಿನಿಮಾದಲ್ಲಿ ತಾವು ಕೂಡ ವೀಕ್ಷಣೆ ಮಾಡಿರ್ತೀರಾ. ಅದಕ್ಕೂ ಮಿಗಿಲಾಗಿ ತಾವು ತುಳು ಸಂಶೋಧಕಿ, ದೈವಗಳ ಬಗ್ಗೆ ತುಂಬಾ ಅರ್ಥ ಮಾಡ್ಕೊಂಡವರು. ಸೊ ಹಾಗಾಗಿ ಕಾಂತಾರ ಸಿನಿಮಾದಲ್ಲಿ ದೈವಕ್ಕೆ ಅಪಚಾರ ಆಗಿದೆಯಾ ತಾವು ನೋಡಿದಂಗೆ? ಇಲ್ಲ, ಕಾಂತಾರ ಸಿನಿಮಾದಲ್ಲಿ ದೈವವನ್ನ ತೋರಿಸಿದ ರೀತಿ ಉಂಟಲ್ಲ, ಅದು ಬಹಳ ಘನತೆಯಿಂದ ಇದೆ. ಅಲ್ಲಿಯ ಗಾಂಭೀರ್ಯಕ್ಕಾಗ್ಲಿ ಪಾವಿತ್ರತೆಗಾಗ್ಲಿ ಯಾವುದೇ ಧಕ್ಕೆ ಆಗ್ಲಿಲ್ಲ. ಈಗ ಒಂದಿಷ್ಟು ಪ್ರಶ್ನೆಗಳು ಅಲ್ಲಿ ಗುಳಿಗ ಪಾತ್ರಧಾರಿ ಸಂಹಾರ ಮಾಡುವಂತಹ ಸೀನ್ ಬರುತ್ತೆ. ಅದಕ್ಕೆ ತುಂಬಾ ಜನ ವಿರೋಧ, ದೈವ ಯಾರನ್ನು ಸಂಹಾರ ಮಾಡೋದಿಲ್ಲ ಅನ್ನುವಂಥದ್ದು. ಸೊ ಆ ಪ್ರಶ್ನೆಗೆ ತಮ್ಮ ಇದು ಕಾಂತಾರ ಸಿನಿಮಾ ಮೊದಲೇ ದಂತಕಥೆ ಅಂತ ಹೇಳಿದ್ದಾರೆ. ಇನ್ನು ದೈವಗಳು ಮೂಲದಲ್ಲಿ ಸಂಹಾರ ಮಾಡಿಲ್ವಾ ಕೇಳಿದ್ರೆ, ದೈವಗಳು ಅನೇಕ ದುಷ್ಟರನ್ನ ಸಂಹಾರ ಮಾಡಿದಂತಹ ಐತಿಹ್ಯಗಳು ನಮಗೆ ಸಿಗ್ತದೆ. ಪಾಡ್ದನದ ಉಲ್ಲೇಖಗಳಿವೆ. ಉದಾಹರಣೆಗೆ ಪೊಯ್ಯತ್ತಾಯಿ ದೈವ ಬಹಳ ಕೋಪಿಷ್ಟ ದೈವ. ಎದುರು ಸಿಕ್ಕಿದವರನ್ನೆಲ್ಲ ತುಂಡು ತುಂಡು ಮಾಡಿ ಬಿಸಾಡಿ ಹೋದಂಥ ಉದಾಹರಣೆಗಳು ಇದರಲ್ಲಿ ನಮಗೆ ದೈವಾರಾಧನೆ ಕಥೆಗಳಲ್ಲಿ ಸಿಗ್ತದೆ. ಇನ್ನು ಕತ್ತಲೆ ಕಾನಗುಳಿಗ ಬಹಳ ಉಗ್ರ ದೈವ. ಆ ಚಾಮುಂಡಿ ದೈವಕ್ಕೆ ದ್ರೋಹ ಮಾಡಿದಂತಹ ಗಣಪತಿ ಭಟ್ಟ ಎನ್ನುವನನ್ನು ಸಂಹಾರ ಮಾಡಿದೆ ಹೇಳುವ ಉಲ್ಲೇಖ ನಮಗೆ ಸ್ಪಷ್ಟವಾಗಿ ಸಿಗ್ತದೆ. ಅದೇ ರೀತಿ ಅನೇಕ ದೈವಗಳ ಇತಿಹಾಸದಲ್ಲಿ ಕೂಡ ಕಥಾನಕಗಳಲ್ಲಿ ದುಷ್ಟಶಕ್ತಿಗಳನ್ನು, ಮನುಷ್ಯರನ್ನೇ ಸಂಹಾರ ಮಾಡಿದ ಉಲ್ಲೇಖಗಳಿವೆ. ಹಾಗಾಗಿ ಇದು ಹೊಸತಲ್ಲ. ಸಾಮಾನ್ಯ ಜನರಿಗೆ ಈ ಬಗ್ಗೆ ಅರಿವಿರುವುದಿಲ್ಲ, ಹಾಗಾಗಿ ದೈವ ಕೊಲ್ಲುವುದಿಲ್ಲ ಅಂತ ಆಲೋಚನೆ ಮಾಡಿದ್ದಾರೆ.